ಕ್ಯೂಬಾ ದಶಕಗಳಲ್ಲಿನೇ ಅತ್ಯಂತ ಭೀಕರವಾದ ಮಾನವೀಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಇಂಧನ ಕೊರತೆ ಮತ್ತೆ ಆಹಾರದ ಕೊರತೆಯಿಂದ ಹಿಡಿದು ಹವಾನಾದ ಬೀದಿಗಳಲ್ಲಿ ಕಸದ ರಾಶಿಯವರೆಗೆ ಈ ಬಿಕ್ಕಟ್ಟಿನ ವ್ಯಾಪ್ತಿ ಇದೆ. ಒಂದ್ ಕಡೆಗೆ ಜನರು ಆಹಾರ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇರುವಾಗಲೇ ಹೊರಗೆ ಇಡೀ ನಗರ ಕೊಳಿತಾ ಇರುವಂತ ಆಹಾರದ ವಾಸನೆಯಿಂದ ತುಂಬ ಹೋಗಿದೆ. ಉದ್ಯೋಗದಲ್ಲಿರೋರು ಎಚ್ಚರಿಕೆಯಿಂದ ಬೀದಿಗಿಳಿತಾ ಇದ್ದಾರೆ. ನಿರುದ್ಯೋಗಿಗಳು ಅದೇ ಕಸದಲ್ಲಿ ಆಹಾರಕ್ಕೆ ಹುಡುಕ್ತಾ ಇರುವಂತಹ ಘೋರ ಸ್ಥಿತಿ ಇದೆ. ಕ್ಯೂಬಾದಲ್ಲಿ ಕಸದ ಟ್ರಕ್ಗಳನ್ನು ಓಡಿಸೋದಿಕ್ಕೆ ಸಾಕಷ್ಟು ಇಂಧನ ಕೂಡ ಇಲ್ಲ. ಇದು ರಾಜಧಾನಿ ಹವಾನ ಮತ್ತೆ ಇತರ ಹಲವಾರು ನಗರಗಳಲ್ಲಿ ಕಸದ ರಾಶಿ ಬೀಳೋದಿಕ್ಕೆ ಕಾರಣ ಆಗಿದೆ. ಈಗಾಗಲೇ ಆಹಾರ ಮತ್ತೆ ಔಷಧದಂತಹ ಮೂಲಭೂತ ಸರಬರಾಜುಗಳ ಕೊರತೆಯಿಂದ ಬಳಲ್ತಾ ಇರುವಂತಹ ಕ್ಯೂಬಾ ಕಸದ ರಾಶಿಯಿಂದ ಇನ್ನಷ್ಟು ಹದಗೆಟ್ಟಿದೆ. ಇದೆಲ್ಲದರ ನಡುವೆ ಟ್ರಂಪ್ ಆಟ ಶುರುವಾಗಿದೆ. ಹಾಗಾದ್ರೆ ಟ್ರಂಪ್ ಕ್ಯೂಬಾದಿಂದ ಏನ್ ಬಯಸ್ತಾರೆ? ಕ್ಯೂಬಾ ಸರ್ಕಾರದೊಂದಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮಾತುಕತೆಯ ಫಲಿತಾಂಶ ಏನಾಗುತ್ತೆ? ಫ್ಲೋರಿಡಾ ಕ್ಯೂಬಾದಿಂದ ಕೇವಲ 145 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೆ ಎರಡು ನಗರಗಳ ಜೀವನಾಡಿ ಅಥವಾ ಎರಡು ಸ್ಥಳಗಳ ಜೀವನ ಶೈಲಿಯ ನಡುವೆ ದಶಕಗಳ ಅಂತರ ಇದೆ. ಅಮೆರಿಕದ ನಿರ್ಬಂಧಗಳು ಕ್ಯೂಬಾವನ್ನ ಪ್ರಪಂಚದ ಉಳಿದ ಭಾಗಗಳಿಗಿಂತ ಅರ್ಧ ಶತಮಾನ ಹಿಂದಕ್ಕೆ ತಳ್ಳಿವೆ. ರಾಜಧಾನಿ ಹವಾನದ ಬೀದಿಗಳು ಕಸದಿಂದ ತುಂಬ ಹೋಗಿದೆ. ದೇಶನೇ ಆಹಾರದ ಕೊರತೆಯನ್ನು ಎದುರಿಸ್ತಾ ಇರುವಾಗ ಕಸದ ರಾಶಿಗಳಿಂದ ಕೊಳೆತ ಆಹಾರದ ವಾಸನೆ ಹೊರಹೊಮ್ತಾ ಇರೋದು ವಿಪರ್ಯಾಸ. ಸುದ್ದಿ ಸಂಸ್ಥೆ ರೈಟರ್ಸ್ ಪ್ರಕಾರ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂತ ಅಂದ್ರೆ ಕೆಲವರು ಕಸದಲ್ಲಿ ಉಪಯುಕ್ತವಾದದ್ದು ಏನಾದ್ರೂ ಸಿಗಬಹುದಾ ಅಂತ ಹುಡುಕಾಡ್ತಾ ಇದ್ದಾರೆ. ಕೊಳೆತ ಆಹಾರವನ್ನ ಭಿಕ್ಷುಕರು ತಿಂತಾ ಇರುವಂತಹ ವರದಿಗಳು ಕೂಡ ಇವೆ. ಇದೇ ರಸ್ತೆಗಳಲ್ಲಿ ಚಾಲಕರು, ಸೈಕ್ಲಿಸ್ಟ್ಗಳು ಮತ್ತೆ ಪಾದಾಚಾರಿಗಳು ಈ ಕಸದ ರಾಶಿಗಳ ನಡುವೆನೆ ಸಂಚರಿಸಬೇಕಾಗತ್ತೆ. ಒಂದ್ ರೀತಿಯಲ್ಲಿ ಕ್ಯೂಬಾದಲ್ಲಿ ತ್ಯಾಜ್ಯ ತುರ್ತು ಪರಿಸ್ಥಿತಿ ಇದೆ. ಈಗ ಕ್ಯೂಬಾ ಇಂಧನ ಬಿಕ್ಕಟ್ಟನ್ನ ಮಾತ್ರ ಎದುರಿಸ್ತಾ ಇಲ್ಲ, ಅಲ್ಲಿ ಮಾನವೀಯ ಬಿಕ್ಕಟ್ಟು ಕೂಡ ಇದೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. 1 ಕೋಟಿಗೂ ಹೆಚ್ಚು ಜನರ ಜೀವನ ಈಗ ಅಪಾಯದಲ್ಲಿದೆ. ವಿದ್ಯುತ್ ಕೊರತೆ ಇದೆ. ಕ್ಯೂಬಾದಲ್ಲಿ ಇಂಧನ ಲಭ್ಯತೆ ಕಷ್ಟ ಅಂತ ದ್ವೀಪದ ಮೇಲೆ ಹಾರುವಂತಹ ವಿಮಾನಯಾನ ಸಂಸ್ಥೆಗಳಿಗೆ ತಿಳಿಸಲಾಗಿದೆ. ರಷ್ಯಾ ಕೂಡ ಕ್ಯೂಬಾಗೆ ತನ್ನ ವಿಮಾನಗಳನ್ನು ಸ್ಥಗಿತಗೊಳಿಸಿದೆ. ರಷ್ಯಾದ ಪ್ರವಾಸಿಗರನ್ನ ಸ್ಥಳಾಂತರಿಸೋದಕ್ಕೆ ಏಕಮುಖ ವಿಮಾನಗಳನ್ನು ಹಾರಿಸಲಾಗ್ತಾ ಇದೆ. ಇನ್ನು ಕೆನಡಾದ ವಿಮಾನಯಾನ ಸಂಸ್ಥೆಗಳು ಕ್ಯೂಬಾಗೆ ತಮ್ಮ ಮಾರ್ಗಗಳನ್ನು ರದ್ದುಗೊಳಿಸಿವೆ. ದೇಶದಲ್ಲಿ ಅನಿಲ ಕೊರತೆ ಕೂಡ ಇದೆ. ಜನರು ಮರ ಮತ್ತೆ ಕಲ್ಲಿದ್ದಲಿನಿಂದ ಅಡಿಗೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಈಗ ಈ ತ್ಯಾಜ್ಯ ಜನರ ಆರೋಗ್ಯಕ್ಕೆ ಗಂಭೀರ ಅಪಾಯವಾಗಿ ಪರಿಣಮಿಸಿದೆ. ಇಂಧನ ಕಡಿಮೆ ಆಗಿರೋದ್ರಿಂದ ಹವಾನದಲ್ಲಿ ಕಸ ಸಂಗ್ರಹಕ್ಕಾಗಿರುವಂತಹ 106 ಟ್ರಕ್ಗಳಲ್ಲಿ 44 ಮಾತ್ರನೇ ಕೆಲಸ ಮಾಡ್ತಾ ಇವೆ. 10 ದಿನಗಳಿಗಿಂತ ಹೆಚ್ಚು ಸಮಯದಿಂದ ಅನೇಕ ಪ್ರದೇಶಗಳಲ್ಲಿ ಕಸವನ್ನ ಸಂಗ್ರಹಿಸದೆ ಹಾಗೇನೆ ಬಿಡಲಾಗಿದೆ. ಕ್ಯೂಬಾದ ರಾಜಧಾನಿಯ ಪರಿಸ್ಥಿತಿನೇ ಹೀಗಿದೆ ಅಂತ ಅಂದ್ರೆ ಇತರ ನಗರಗಳಲ್ಲಿನ ಪರಿಸ್ಥಿತಿಯನ್ನ ಊಹೆ ಮಾಡಬಹುದು. ಈ ತಿಂಗಳ ಆರಂಭದಲ್ಲಿ ಕ್ಯೂಬಾದ ಕಮ್ಯುನಿಸ್ಟ್ ಸರ್ಕಾರ ಬಿಕ್ಕಟ್ಟನ್ನ ಪರಿಹರಿಸೋದಕ್ಕೆ ಕೆಲ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿತ್ತು. ಆದಾಯ ಹೆಚ್ಚು ಮಾಡೋದಕ್ಕೆ ಕ್ಯೂಬಾದ ಪ್ರಸಿದ್ಧ ಸಿಗಾರ್ಗಳ ಮಾರಾಟವನ್ನ ಹೆಚ್ಚು ಮಾಡೋದು, ಆಹಾರದ ಕೊರತೆಯನ್ನ ತಪ್ಪಿಸೋದಕ್ಕೆ ದ್ವೀಪದಲ್ಲಿ ಭತ್ತದ ಕೃಷಿಯನ್ನ ಹೆಚ್ಚು ಮಾಡೋದ್ರ ಬಗ್ಗೆ ಸರ್ಕಾರ ಹೇಳಿತ್ತು. ಆದ್ರೂ ಕೂಡ ಕ್ಯೂಬಾ ಇವತ್ತಿಗೂ ನೀರಾವರಿಗಾಗಿ ನವೀಕರಿಸಬಹುದಾದಂತಹ ಇಂಧನ ಬಳಸುವ ಮತ್ತೆ ಹೊಲ ಉಳುಮೆ ಮಾಡೋದಕ್ಕೆ ಪ್ರಾಣಿಗಳನ್ನ ಅವಲಂಬಿಸಬೇಕಾದಂತಹ ಒಂದು ಸ್ಥಿತಿ ಇದೆ. 21ನೇ ಶತಮಾನದ ಕಾಲು ಭಾಗ ಕಳೆದಿದ್ರೂ ಕೂಡ ಕ್ಯೂಬಾ 1 ಶತಮಾನ ಹಿಂದಕ್ಕೆ ಹೋಗ್ತಾ ಇದೆ. ಜಗತ್ತು AI ಕಡೆಗೆ ಸಾಕ್ತಾ ಇದ್ರೆ ಕ್ಯೂಬಾ ಪ್ರಾಣಿ ಸಾಕಾಣೆಗೆ ಮರಳುವಂತ ಒಂದು ಅನಿವಾರ್ಯತೆಯಲ್ಲಿದೆ. ಈಗ ತುರ್ತು ಪರಿಸ್ಥಿತಿ ಅಂತ ಸನ್ನಿವೇಶ ಇರೋದ್ರಿಂದಾಗಿ ಅಧ್ಯಕ್ಷ ಮಿಗುಯೆಲ್ ಡಯಾಜ್ ಕನೆಲ್ ಕಚೇರಿ ಸಮಯ ಕೂಡ ಕಡಿಮೆ ಮಾಡಿದ್ದಾರೆ. ಅಲ್ಲದೇನೆ ಇಂಧನ ಮಾರಾಟದ ಮೇಲೆ ಕಠಿಣ ನಿರ್ಬಂಧಗಳನ್ನು ವಿಧಿಸಿದ್ದಾರೆ. ಹೆಚ್ಚಿನ ಶಾಲೆಗಳು ಮತ್ತೆ ಆಸ್ಪತ್ರೆಗಳು ಕೂಡ ಮುಚ್ಚಿವೆ. ಕ್ಯೂಬಾ ಈ ಪರಿಸ್ಥಿತಿಯನ್ನು ಹೇಗೆ ತಲುಪ್ತು ಅಂತ ನೋಡಿದ್ರೆ ಅದು ತನ್ನ ಹೆಚ್ಚಿನ ಅಗತ್ಯಗಳಿಗಾಗಿ ಇತರ ದೇಶಗಳ ಮೇಲೆ ಅವಲಂಬಿತ ಆಗಿದೆ. ಸುತ್ತಮುತ್ತಲಿನ ಪ್ರಮುಖ ದೇಶಗಳು ಅಂತ ಅಂದ್ರೆ US, ಮೆಕ್ಸಿಕೋ ಮತ್ತೆ ವೆನೆಜುವೆಲಾ. US 1960ರಿಂದ ಕ್ಯೂಬಾದ ಮೇಲೆ ವಾಣಿಜ್ಯ ನಿರ್ಬಂಧವನ್ನು ವಿಧಿಸಿದೆ. ಅದಕ್ಕೂ ಮೊದಲು ಕ್ಯೂಬಾವನ್ನ ಅಮೆರಿಕದ ಬೆಂಬಲ ಹೊಂದಿದಂಥ ಅಧ್ಯಕ್ಷ ಫುಲ್ಜೆನ್ಸಿಯೋ ಬಟಿಸ್ಟಾ ಆಳ್ತಾ ಇದ್ರು. 1959ರಲ್ಲಿ ಕ್ಯೂಬನ್ ಕ್ರಾಂತಿಯ ನಂತರ ಫಿಡೆಲ್ ಕ್ಯಾಸ್ಟ್ರೋ ಬಟಿಸ್ಟಾ ಅವರನ್ನ ಅಧಿಕಾರದಿಂದ ಹೊರಹಾಕ್ತಾರೆ. ಕ್ಯಾಸ್ಟ್ರೋ ಕ್ಯೂಬಾದಲ್ಲಿ $1.8 ಬಿಲಿಯನ್ ಮೌಲ್ಯದ US ಆಸ್ತಿಗಳನ್ನ ರಾಷ್ಟ್ರೀಕರಣಗೊಳಿಸಿ ವಶಪಡಿಸಿಕೊಂಡ್ರು. ಅದೊಂದು ಅಸಾಧಾರಣ ಘಟನೆಯಾಗಿತ್ತು. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳಾಯಿತು. ಈ ಸಮಯದಲ್ಲಿ ಕ್ಯೂಬಾದ ಮೇಲೆ US ನಿರ್ಬಂಧಗಳನ್ನು ವಿಧಿಸೋದಿಕ್ ಶುರು ಮಾಡಿತು
ಇದು ಇನ್ನಷ್ಟು ಬಿಗಿಯಾಗಿದೆ ಈಗ. ಆದ್ರೆ US ಕ್ಯೂಬಾದ ಮೇಲೆ ಮಾತ್ರನೇ ನಿರ್ಬಂಧ ಹೇರ್ತಾ ಇಲ್ಲ, ಇತರ ದೇಶಗಳನ್ನು ಕೂಡ ನಿರ್ಬಂಧಿಸ್ತಾ ಇದೆ. ಈಗ ಟ್ರಂಪ್ ಅವರ ಕ್ರಮಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿವೆ. US ಅನ್ನ ಹೊರತುಪಡಿಸಿದ್ರೆ ಕ್ಯೂಬಾಗೆ ಆಹಾರ ಪೂರೈಸೋದಕ್ಕೆ ವೆನೆಜುವೆಲಾ ಮತ್ತೆ ಮೆಕ್ಸಿಕೋ ಇವೆ, ರಷ್ಯಾ ಕೂಡ ಇದೆ. ಕ್ಯೂಬಾ ತನ್ನ ಹೆಚ್ಚಿನ ಪ್ರಮಾಣದ ತೈಲವನ್ನ ವೆನೆಜುವೆಲಾದಿಂದ ಪಡಿತಾ ಇತ್ತು. ಆದ್ರೆ ಈಗ ವೆನೆಜುವೆಲಾ ಅಮೆರಿಕದ ಹಿಡಿತದಲ್ಲಿದ್ದು ವೆನೆಜುವೆಲಾದಿಂದ ಕ್ಯೂಬಾಗೆ ತೈಲ ಸರಬರಾಜನ್ನ ಟ್ರಂಪ್ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ಟ್ರಂಪ್ ಬೆದರಿಕೆಗಳಿಂದಾಗಿ ಕಳೆದ ವರ್ಷ ಡಿಸೆಂಬರ್ನಿಂದಾನೇ ವೆನೆಜುವೆಲಾ ಸರಬರಾಜನ್ನ ಕಡಿಮೆ ಮಾಡಿತ್ತು. ಕ್ಯೂಬಾಗೆ ತೈಲವನ್ನು ಪೂರೈಸಿದ್ರೆ ಭಾರಿ ಸುಂಕಗಳನ್ನು ವಿಧಿಸೋದಾಗಿ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಮೆಕ್ಸಿಕೋ ಕೂಡ ತನ್ನ ಸರಬರಾಜುಗಳನ್ನು ಕಡಿತಗೊಳಿಸಿತು. ರಷ್ಯಾ ಕ್ಯೂಬಾಗೆ ತೈಲ ಪೂರೈಸಬಹುದು ಅನ್ನುವಂಥ ಒಂದು ಸುದ್ದಿ ಇತ್ತು. ರಷ್ಯಾ ಶೀಘ್ರದಲ್ಲೇ ಕ್ಯೂಬಾಗೆ ಕಚ್ಚಾ ತೈಲ ಮತ್ತೆ ಇಂಧನವನ್ನು ಕಳಿಸುತ್ತೆ ಅನ್ನುವಂಥ ಸುದ್ದಿ ಕಳೆದ ವಾರ ಹೊರಗೆ ಬಿದ್ದಿತ್ತು. ಆದರೆ ಯಾವುದೇ ಒಂದು ನಿರ್ದಿಷ್ಟ ದಿನಾಂಕವನ್ನು ಘೋಷಣೆ ಮಾಡಲಿಲ್ಲ. ಮತ್ತೆ ಯಾವುದೇ ರಷ್ಯಾದ ಸರಕು ಕ್ಯೂಬಾಗೆ ಆಗಮಿಸಿದ್ರ ಬಗ್ಗೆ ಸುದ್ದಿ ಇಲ್ಲ. ರಷ್ಯಾ ಮತ್ತೆ ಅದರೊಂದಿಗೆ ವ್ಯಾಪಾರ ಮಾಡುವಂಥ ದೇಶಗಳ ಮೇಲೆ US ಈಗಾಗಲೇ ನಿರ್ಬಂಧಗಳನ್ನು ವಿಧಿಸಿದೆ. ಈಗ ಕ್ಯೂಬಾದಲ್ಲಿ ರಷ್ಯಾ ತನ್ನ ಕ್ಷಿಪಣಿಗಳನ್ನು ನಿಯೋಜಿಸೋದಕ್ಕೆ ಬಯಸಿದ್ರೂ ಕೂಡ ಸದ್ಯ ಅದು ಉಕ್ರೇನ್ ಯುದ್ಧದಲ್ಲಿ ಸಿಲ್ಕೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಕ್ಯೂಬಾಗೆ ಸಹಾಯ ಮಾಡೋದಕ್ಕೆ ಹೋಗಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗೋದಕ್ಕೆ ರಷ್ಯಾ ಸದ್ಯ ಬಯಸಲಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೆಕ್ಸಿಕೋ ಕಳೆದ ವಾರ ಕ್ಯೂಬಾಗೆ 800 ಟನ್ ಮಾನವೀಯ ನೆರವನ್ನು ಹೊಂದಿರುವಂತಹ 2 ನೌಕಾ ಹಡಗುಗಳನ್ನು ಕಳಿಸಿದೆ. ಸ್ಪೇನ್ ಕೂಡ ಸಹಾಯ ನೀಡಿದೆ. ಆದರೆ ಈ ಸಮಯದಲ್ಲಿ ಪರಿಸ್ಥಿತಿ ಸುಧಾರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಕ್ಯೂಬಾಗೆ ಇದು ಈಗಾಗಲೇ ಬಹಳ ಕಠಿಣ ಸಮಯ ಆಗಿದೆ. ಟ್ರಂಪ್ ವೆನೆಜುವೆಲಾವನ್ನ ಸುತ್ತುವರೆದು ಅದನ್ನ ಹಿಡಿತಕ್ಕೆ ತೆಗೆದುಕೊಂಡ್ರು. ಅವರು ದಕ್ಷಿಣ ಅಮೆರಿಕ ಮತ್ತು ಲ್ಯಾಟಿನ್ ಅಮೆರಿಕವನ್ನ ಸಂದಿಗ್ಧತೆಗೆ ಸಿಲುಕಿಸಿದ್ರು. ಮುಂದಿನ ಗುರಿ ಏನು ಅಂತ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ರು. ಈ ನಡುವೆ ಟ್ರಂಪ್ ವಿಶ್ವದ ಗಮನವನ್ನ ಇರಾನ್ ಕಡೆಗೆ ತಿರುಗಿಸಿದ್ರು. ಅವರು ಅರೇಬಿಯನ್ ಸಮುದ್ರದಲ್ಲಿ ಅಮೆರಿಕದ ನೌಕಾಪಡೆಯನ್ನು ನಿಯೋಜಿಸಿದ್ರು. ಇರಾನ್ ಮತ್ತೆ ಅಮೆರಿಕದ ಬಗ್ಗೆ ಎಲ್ಲೆಡೆಗೂ ಚರ್ಚೆ ಆಯಿತು. ಮತ್ತೆ ಎರಡೂ ದೇಶಗಳ ನಡುವಿನ 2ನೇ ಸುತ್ತಿನ ಮಾತುಕತೆಯ ಸುದ್ದಿಗಳು ಕೂಡ ಹೊರಗೆ ಬರ್ತಾ ಇವೆ. ಈ ಎಲ್ಲಾ ಗದ್ದಲಗಳ ನಡುವೆ ಕ್ಯೂಬಾದ ಕೂಗುಗಳು ಜಗತ್ತನ್ನ ತಲುಪ್ತಾ ಇಲ್ಲ. ಟ್ರಂಪ್ಗೆ ಇದು ಒತ್ತಡದ ರಾಜಕೀಯದ ಒಂದು ರೂಪ. ಕಳೆದ ತಿಂಗಳು ಟ್ರಂಪ್ ಕ್ಯೂಬಾವನ್ನ ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಕರೆದ್ರು. ಹಮಾಸ್ ಮತ್ತೆ ಹಿಜ್ಬುಲ್ಲಾದಂತಹ ಗುಂಪುಗಳಿಗೆ ಹವಾನದಲ್ಲಿ ಆಶ್ರಯವನ್ನು ನೀಡಲಾಗ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ರು. ಕ್ಯೂಬಾ ಇದನ್ನ ನಿರಾಕರಿಸಿತು. ಆದರೆ ಟ್ರಂಪ್ ಮಾತ್ರ ಪಟ್ಟು ಬಿಡಲಿಲ್ಲ. ಅವರು ಕ್ಯೂಬಾದ ಮಿತ್ರ ರಾಷ್ಟ್ರಗಳಾದಂತಹ ಚೀನಾ ಮತ್ತೆ ರಷ್ಯಾದೊಂದಿಗಿನ ಕ್ಯೂಬಾದ ಸಂಬಂಧಗಳ ಮೇಲೂ ಕೂಡ ಗಮನ ಹರಿಸಿದ್ರು. ರಷ್ಯಾ ಅಥವಾ ಚೀನಾ ಈ ಎರಡೂ ದೇಶಗಳಲ್ಲಿ ಯಾವುದೂ ಕ್ಯೂಬಾದಲ್ಲಿ ಯಾವುದೇ ಮಿಲಿಟರಿ ನೆಲೆಗಳನ್ನು ಹೊಂದಿಲ್ಲ. ಇದ್ರ ಹೊರತಾಗಿನೂ ತಡ ಆಗೋ ಮೊದಲು ಕ್ಯೂಬಾ ಅಮೆರಿಕದೊಂದಿಗೆ ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಟ್ರಂಪ್ ಹೇಳಿದ್ರು. ಕ್ಯೂಬಾ ಕೂಡ ಮಾತುಕತೆಗಳಿಗೆ ಮುಂದಾಯಿತು. ಈ ಮಾತುಕತೆಗಳ ಹೊಣೆಯನ್ನ ಟ್ರಂಪ್ ತಮ್ಮ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರಿಗೆ ವಹಿಸಿದ್ರು. ರುಬಿಯೋ ಸ್ವತಃ ಕ್ಯೂಬನ್ ಮೂಲದವರು. ಅವರ ಪೋಷಕರು ಕ್ಯೂಬಾದಿಂದ ಅಮೆರಿಕಕ್ಕೆ ವಲಸೆ ಬಂದ್ರು. ರುಬಿಯೋ ಅವರು ಕ್ಯೂಬನ್ ಸರ್ಕಾರದಲ್ಲಿ ಬದಲಾವಣೆಯನ್ನ ನೋಡೋದಿಕ್ಕೆ ಬಯಸೋದಾಗಿ US ಸೆನೆಟ್ನಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರು ದಾಳಿ ಮಾಡೋದಿಲ್ಲ, ಅವರು ಕ್ಯೂಬಾ ತನ್ನ ಮಾರ್ಗಗಳನ್ನು ಬದಲಿಸುವಂತೆ ಒತ್ತಾಯ ಮಾಡ್ತಾರೆ. ಅಂದ್ರೆ ಬಹುಶಃ ಕ್ಯೂಬನ್ನರು ತಮ್ಮ ಬಳಿಗೆ ಬಂದು ಒಪ್ಪಂದ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಆ ರೀತಿಯಲ್ಲಿ ಕ್ಯೂಬಾ ಮತ್ತೆ ಸ್ವತಂತ್ರವಾಗುತ್ತೆ ಅಂತ ಜನವರಿ 31ರಂದು ಟ್ರಂಪ್ ಹೇಳಿದ್ದನ್ನು ಇಲ್ಲಿ ಗಮನಿಸಬೇಕು. ಟ್ರಂಪ್ ಮತ್ತೆ ರುಬಿ ಅವರ ಹೇಳಿಕೆಗಳನ್ನು ಖಂಡಿತವಾಗಿಯೂ ಅವರು ಕ್ಯೂಬಾದಲ್ಲಿ ಸರ್ಕಾರ ಬದಲಾಗಬೇಕು ಅಂತ ಬಯಸ್ತಾರೆ ಅನ್ನೋದನ್ನೇ ಸೂಚಿಸ್ತಾ ಇದೆ. ಆದರೆ ಈ ಮಧ್ಯ ಟ್ರಂಪ್ ವಿರೋಧಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ವೆನೆಜುವೆಲಾದ ಹಾಗೇನೆ ಕ್ಯೂಬನ್ ಸರ್ಕಾರವನ್ನು ಉರುಳಿಸೋದಕ್ಕೆ ಅಮೆರಿಕ ಉದ್ದೇಶಿಸಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗೆ ಅದರ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮಾರ್ಕೋ ರುಬಿಯೋ ಕ್ಯೂಬಾದೊಂದಿಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಮಾನವೀಯ ಬಿಕ್ಕಟ್ಟಿನಿಂದಾಗಿ ಅವರು ಖಂಡಿತವಾಗಿಯೂ ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತ ಟ್ರಂಪ್ ಇತ್ತೀಚೆಗೆ ಹೇಳಿದ್ದಾರೆ. ಆದರೆ ಈ ಮಾತುಕತೆಗಳು ಏನಾದವು ಅನ್ನೋದ್ರ ಬಗ್ಗೆ ಎರಡೂ ಕಡೆಯಿಂದನೂ ಯಾವುದೇ ಹೊಸ ಮಾಹಿತಿ ಇಲ್ಲ. ಆದರೆ ಟ್ರಂಪ್ ಹೇಳಿಕೆಗಳು ಅವರು ಕ್ಯೂಬಾದೊಂದಿಗೆ ಒಪ್ಪಂದವನ್ನು ಬಯಸ್ತಾರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸುತ್ತೆ. ಇನ್ನು ಅಮೆರಿಕ ಕ್ಯೂಬಾದಲ್ಲಿ ಸರ್ಕಾರ ಬದಲಾವಣೆಗಾಗಿ ಬಯಸ್ತಾ ಇದೆಯಾ ಅಥವಾ ಕ್ಯೂಬನ್ ಸರ್ಕಾರ ಶರಣಾಗ್ಲಿ ಅಂತ ಬಯಸ್ತಾ ಇದೆಯಾ ಅನ್ನೋದು ಖಚಿತ ಆಗಿಲ್ಲ. ಟ್ರಂಪ್ ಅವರ ಇಚ್ಛೆ ಏನೇ ಇರಲಿ, ಈ ಒತ್ತಡದ ರಾಜಕೀಯದಿಂದಾಗಿ ಲಕ್ಷಾಂತರ ಕ್ಯೂಬನ್ನರ ಭವಿಷ್ಯ ಈಗ ಅಪಾಯದಲ್ಲಿದೆ. ಅಲ್ ಜಜೀರಾ ವರದಿಯ ಪ್ರಕಾರ ಕಳೆದ ತಿಂಗಳವರೆಗೆ ಮೆಕ್ಸಿಕೋ ಕ್ಯೂಬಾದ ಪ್ರಮುಖ ತೈಲ ಪೂರೈಕೆದಾರ ದೇಶ ಆಗಿತ್ತು. ವೆನೆಜುವೆಲಾದಿಂದ ಸರಬರಾಜು ಕಡಿಮೆ ಆದಾಗ ಮೆಕ್ಸಿಕೋ ಬಂತು. ಒಟ್ಟು ತೈಲ ಆಮದಿನ ಸರಿಸುಮಾರು 44% ಅಷ್ಟನ್ನ ಅದು ಒದಗಿಸಿತು. ಅದರ ತೈಲದ 33% ರಷ್ಯಾದಿಂದ ಬರ್ತಾ ಇದ್ದು, ಸ್ವಲ್ಪ ಪಾಲು ಅಲ್ಜೀರಿಯಾದಿಂದಲೂ ಕೂಡ ಬರ್ತಾ ಇದೆ. ಅಂದ್ರೆ ಈಗ ಪ್ರಸ್ತುತ ಕ್ಯೂಬಾಗೆ ಒಂದು ದಿನಕ್ಕೆ ಸುಮಾರು 1 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಅಗತ್ಯ ಇದೆ. ಜನವರಿ 30ರ ಹೊತ್ತಿಗೆ ದೇಶ 15ರಿಂದ 20 ದಿನಗಳವರೆಗೆ ಮಾತ್ರನೇ ಸಾಕಾಗುವಷ್ಟು ತೈಲವನ್ನು ಹೊಂದಿತ್ತು. ಅದಾದ ನಂತರ ಕ್ಯೂಬಾ ಸರ್ಕಾರ ಕೆಲ ನಿರ್ಬಂಧಗಳನ್ನು ವಿಧಿಸಿ ತೈಲ ಬಳಕೆಯನ್ನು ಕಡಿಮೆ ಮಾಡಿತು.
ಆದ್ರಿಂದ ಬಹುಶಃ ಅದು ಇನ್ನೊಂದು ವಾರ ಅಥವಾ ಅದಕ್ಕಿಂತ ತುಸು ಹೆಚ್ಚು ಕಾಲ ಉಳಿಬಹುದು. ಅದರ ನಂತರ ಏನಾಗುತ್ತೆ ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಟ್ರಂಪ್ ಸರ್ಕಾರ ಮತ್ತೆ ಕ್ಯೂಬಾ ಸರ್ಕಾರ ರಾಜಿ ಮಾಡ್ಕೊಳ್ದೇ ಇದ್ರೆ ಅಥವಾ ಅಗತ್ಯ ನೆರವು ಕ್ಯೂಬಾಕ್ಕೆ ತಲುಪದಿದ್ರೆ ಕ್ಯೂಬಾದ 1 ಕೋಟಿ ಜನರು ಅಪಾಯವನ್ನ ಎದುರಿಸಬೇಕಾಗತ್ತೆ. ಕ್ಯೂಬಾ ಮತ್ತೆ ಅಮೆರಿಕ ನಡುವಿನ ಪೈಪೋಟಿ ನಿನ್ನೆ ಮೊನ್ನೆದಲ್ಲ. ಇದು ಕ್ಯೂಬಾ ಯಾವತ್ತೂ ಕೂಡ ತನ್ನ ಮೊಂಡುತನವನ್ನ ಬಿಟ್ಟು ಕೊಟ್ಟಿಲ್ಲ ಅಥವಾ US ಯಾವುದೇ ಉದಾರತೆಯನ್ನು ಕೂಡ ಅದಕ್ಕೆ ತೋರಿಸಿಲ್ಲ. ಆದ್ರೆ ಇಲ್ಲಿಯವರೆಗೆ ಗೌರವಿಸಲ್ಪಟ್ಟಿರುವಂತಹ ಗಡಿ ರೇಖೆ ಇತ್ತು. ಈಗ ಅಪಾಯ ಏನು ಅಂತ ಅಂದ್ರೆ ಟ್ರಂಪ್ ಯಾವುದೇ ಗಡಿ ರೇಖೆಯನ್ನ ನಂಬೋದಿಲ್ಲ. ಜಗತ್ತು ಯಾವುದನ್ನ ತಪ್ಪು ಅಂತ ಹೇಳುತ್ತೋ ಅದನ್ನೇ ಮಾಡುವಂತಹ ಜಾಯಮಾನ ಅವ್ರದ್ದು. ಕ್ಯೂಬಾ ವಿಷಯವಾಗಿಯೂ ಕೂಡ ಅವ್ರ ಅಂಥದೇ ಒಂದು ಹಾದಿಯನ್ನ ಹಿಡಿತಾರಾ ಅಥವಾ ಕ್ಯೂಬಾ ಈ ಬಿಕ್ಕಟ್ಟನ್ನ ದಾಟಿ ಮತ್ತೊಮ್ಮೆ ಎದ್ದು ನಿಲ್ಲುತ್ತಾ? ಕಾಲನೇ ಇದಕ್ಕೆಲ್ಲ ಉತ್ತರ ಹೇಳಬೇಕಾಗಿದೆ. ವೀಕ್ಷಕರೇ, ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಈ ವಿಡಿಯೋ ಕುರಿತಾಗಿ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.